ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸೋ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂತರಾಗಿ ಅಂತ ಹೇಳ್ತಾ, ಏನಾದರೂ ನನ್ನನ್ನು ಸಂಪರ್ಕಿಸಬೇಕಾಗಿದೆ ಆದಲ್ಲಿ, ಕಾನೂನಿನ ಸಲಹೆಗಳು ಬೇಕಾಗಿದೆ ಆದಲ್ಲಿ, ಅಥವಾ ಕೇಸುಗಳಿಗೆ ಸಂಬಂಧಪಟ್ಟಂತೆ ಭೇಟಿ ಮಾಡಬೇಕಾಗಿದೆ ಆದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಂಪನಿಯ ವೆಬ್ಸೈಟ್ ಇರುತ್ತೆ, KMSLawAssociates.in ಅಂತ ಹೇಳಿ ನೀವು ಆ ಒಂದು ವೆಬ್ಸೈಟ್ಗೆ ಭೇಟಿ ಮಾಡಿ ವಿವರಗಳನ್ನು ಪಡೆದು ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಒಂದು ಬಹಳ ಮುಖ್ಯವಾದಂಥ ವಿಚಾರಕ್ಕೆ ಬಂದುಬಿಡ್ತೇನೆ. ಸೊ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ, ಈ ಒಂದು DNA ಟೆಸ್ಟ್ ಅಂತ ನಾವೇನು ಕರಿತೇವೆ, ಇದು ಈ ಒಂದು ನ್ಯಾಯಾಲಯದ ಒಂದು ವ್ಯವಹಾರಗಳಲ್ಲಿ ಈ ಒಂದು DNA ಟೆಸ್ಟ್ ಅನ್ನೋದು ಯಾವಾಗ ಬರುತ್ತೆ, ಯಾಕೆ ಈ ಒಂದು DNA ಟೆಸ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಯಾವ ಒಂದು ಕೇಸಿನಲ್ಲಿ ಏನನ್ನು ಸಾಬೀತುಪಡಿಸಲಿಕ್ಕೆ ಯಾವ ಸಂದರ್ಭದಲ್ಲಿ ಇದು ಬಹಳ ಮುಖ್ಯ ಮತ್ತು ಅತಿ ಮುಖ್ಯ, ಹಾಗೂ ಇದು ಅಡ್ಮಿಸಬಲ್ ಎವಿಡೆನ್ಸ್ ಆಗುತ್ತಾ, ಅಂದರೆ ಸ್ವೀಕಾರಾರ್ಹವಾದಂತಹ ಸಾಕ್ಷಿ ಆಗುತ್ತಾ ಅನ್ನೋದು ಇವತ್ತಿನ ಒಂದು ವಿಚಾರ ಆಗುತ್ತೆ. ನೋಡಿ, ಈಗ ಒಂದು ಮನುಷ್ಯ ಒಂದು ಅಫಿಷಿಯಲ್ ಆಗೋ ಅನ್ಅಫಿಷಿಯಲ್ ಆಗೋ ಕೆಲವು ಸಂಬಂಧಗಳನ್ನು ಅವನು ತನ್ನ ಜೀವನದಲ್ಲಿ ಆಕಸ್ಮಿಕವಾಗಿಯೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಇಟ್ಕೊಂಡಿರ್ತಾನೆ. ಅಂತಹ ಒಂದು ಸಂದರ್ಭಗಳಲ್ಲಿ ಆ ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ಸಂದರ್ಭಗಳಲ್ಲಿ ಎಲ್ಲವೂ ಸಾಗಾಟಾಗಿ, ಅಂದರೆ ಎಲ್ಲವೂ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರೋದಿಲ್ಲ. ಆದರೆ ಕೆಲವು ವರ್ಷಗಳ ನಂತರ ಏನೋ ಒಂದು ಭಿನ್ನಾಭಿಪ್ರಾಯಗಳು ಬರುತ್ತೆ. ಅಂತಹ ಸಂದರ್ಭಗಳಲ್ಲಿ ಅವರು ಸಂಬಂಧಗಳನ್ನೇ ನಿರಾಕರಣೆ ಮಾಡಿಬಿಡ್ತಾರೆ. ಅಂದರೆ ಈಗ ಒಬ್ಬ ವ್ಯಕ್ತಿ ಜೀವನವನ್ನು ಮಾಡ್ತಿರ್ತಾನೆ, ಸಂಸಾರವನ್ನು ಮಾಡ್ತಿರ್ತಾನೆ, ಹೆಂಡತಿಯ ಜೊತೆಗೆ ಇರ್ತಾನೆ. ಸೊ ಆ ಜೊತೆಗೆ ಇನ್ನೊಂದು ಯಾವುದೋ ಒಂದು ಎಕ್ಸ್ಟರ್ನಲ್ ಅಫೇರ್ಗೆ ಆತ ಬಲಿಯಾಗಿರ್ತಾನೆ ಅಥವಾ ಆಕೆ ಬಲಿಯಾಗಿರ್ತಾಳೆ. ಗಂಡ ಆಗಿರಬಹುದು ಅಥವಾ ಹೆಂಡತಿ ಆಗಿರಬಹುದು, ಎಕ್ಸ್ಟರ್ನಲ್ ಅಫೇರ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಅದು ಅಕ್ರಮ ಸಂಬಂಧ ಅಂತ ಹೇಳಿ ಕರೆಯುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಈ ಒಂದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅನ್ನೋದು ಕೂಡ ಈ ಒಂದು ಮಾಡರ್ನ್ ಡೇಸಲ್ಲಿ ಇರೋದರಿಂದ, ಈಗ ಇಬ್ಬರಿಗೂ ಮದುವೆ ಆಗಿರೋದಿಲ್ಲ, ಆದರೆ ಗಂಡ ಹೆಂಡತಿಯ ತರಹ ಜೀವನ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಕಾನೂನಿನ ಮಾನ್ಯತೆ ಇರೋದರಿಂದ ಸೊ ಈ ಒಂದು ಲಿವಿಂಗ್ ರಿಲೇಷನ್ಶಿಪ್ ಹೆಸರಲ್ಲಿ ಜೀವನ ಮಾಡ್ತಿರ್ತಾರೆ, ಸಂಸಾರ ಮಾಡ್ತಾ ಇರ್ತಾರೆ. ಎಲ್ಲಿವರೆಗೂ ಸಂಬಂಧ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಸರಿಯಾಗಿರುತ್ತೆ. ಆದರೆ ಯಾವುದೋ ಒಂದು ಭಿನ್ನಾಭಿಪ್ರಾಯಗಳು ಬಂದಾಗ ಅವರು ಆ ಸಂಬಂಧವನ್ನೇ ನಿರಾಕರಣೆ ಮಾಡಿಬಿಡ್ತಾರೆ. ಆ ಸಂಬಂಧದಿಂದ ಮಕ್ಕಳು ಹುಟ್ಟಿರ್ತಾರೆ. ಆ ಮಕ್ಕಳನ್ನು ಅದು ನನಗೆ ಹುಟ್ಟಿದ ಮಕ್ಕಳೇ ಅಲ್ಲ, ಸೊ ನಾನು ಆ ಒಂದು ಮಗುವಿಗೆ ತಂದೆಯೇ ಅಲ್ಲ, ಆ ಮಗು ನನ್ನ ಮಗುವೇ ಅಲ್ಲ ಅಂತ ಹೇಳಿ ತಿರಸ್ಕಾರವನ್ನು ಮಾಡ್ತಾರೆ ಹಾಗೂ ಒಪ್ಪಿಕೊಳ್ಳೋದಿಲ್ಲ. ಹೀಗೆ ಅದು ತಂದೆ ಆಗಿರಬಹುದು, ತಾಯಿ ಆಗಿರಬಹುದು. ಹೀಗೆ ಸಂಬಂಧಗಳ ನಿರಾಕರಣೆಯನ್ನು ಮಾಡಿದಂತಹ ಸಂದರ್ಭಗಳಲ್ಲಿ, ಈಗ ಉದಾಹರಣೆಗೆ ಈ ಒಂದು ಸ್ವತ್ತಿನ ವಿಚಾರಗಳು ಬಂದಾಗ, ಪಾರ್ಟಿಷನ್ ಸೂಟುಗಳನ್ನು ಹಾಕಿದಾಗ, ಆಸ್ತಿಯನ್ನು ಕೇಳುವಂತಹ ಸಂದರ್ಭಗಳಲ್ಲಿ, ಇನ್ನೇನನ್ನು ರುಜುವಾತು ಮಾಡುವಂತಹ ಸಂದರ್ಭಗಳಲ್ಲಿ, ಮೇಂಟೆನೆನ್ಸನ್ನು ಕೇಳುವ ಸಂದರ್ಭಗಳಲ್ಲಿ, ಹೀಗೆ ಕೆಲವೊಬ್ಬರು ಸಂಬಂಧಗಳನ್ನು ನಿರಾಕರಣೆ ಮಾಡಿಬಿಡ್ತಾರೆ. ಅಂತಹ ಸಂದರ್ಭಗಳಲ್ಲಿ ಈ DNA ಟೆಸ್ಟ್ ಅನ್ನುವುದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಈ ದಾಖಲೆಗಳ ಮುಖಾಂತರ ನಾವು ಈ ಒಂದು ಸಾಕ್ಷಿಗಳನ್ನು ರುಜುವಾತು ಮಾಡಬಹುದು. ಹಾಗೂ ಐ ವಿಟ್ನೆಸ್ ಅಂತ ನಾವೇನು ಕರಿತೇವೆ, ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಹೇಳಿಸಿ ವಿಟ್ನೆಸ್ ಬಾಕ್ಸಲ್ಲಿ ಸಾಕ್ಷಿಗಳನ್ನು ರುಜುವಾತು ಮಾಡೋದಿರುತ್ತೆ. ಹಾಗೂ ಸಾಂದರ್ಭಿಕ ಸಾಕ್ಷಿಗಳಿರುತ್ತೆ, ನೇರ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ, ಪರೋಕ್ಷ ಸಾಕ್ಷಿ, ಸಾಂದರ್ಭಿಕ ಸಾಕ್ಷಿ, ಹೀಗೆ ಹಲವಾರು ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಇರುತ್ತೆ. ಈ ಎಲ್ಲ ಒಂದು ಸಾಕ್ಷಿಗಳಿಗೂ ಮೇಲ್ಪಟ್ಟು ಈ ಒಂದು ವೈಜ್ಞಾನಿಕ ಸಾಕ್ಷಿಗಳು, ಅಂದರೆ ಸೈಂಟಿಫಿಕ್ ಎವಿಡೆನ್ಸ್ಗಳು ಅಂತ ನಾವೇನು ಕರಿತೇವೆ, ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಅಂತ ನಾವೇನು ಕರಿತೇವೆ, ತಾಂತ್ರಿಕವಾದಂತಹ ಸಾಕ್ಷ್ಯಗಳು, ಇದು ತುಂಬ ಒಂದು ನ್ಯಾಯಾಲಯದಲ್ಲಿ ಪ್ರೈಮರಿ ಎವಿಡೆನ್ಸ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಅದು ಬಹಳ ಮುಖ್ಯವಾದ ಸಾಕ್ಷಿ ಆಗುತ್ತೆ. ಇಟ್ ಈಸ್ ಅಡ್ಮಿಸಬಲ್ ಎವಿಡೆನ್ಸ್, ಸ್ವೀಕಾರಕ್ಕೆ ಅರ್ಹವಾದಂತಹ ಸಾಕ್ಷಿಗಳಾಗುತ್ತೆ. ಆದ್ದರಿಂದ ಈ ಒಂದು ಸಂಬಂಧಗಳ ರುಜುವಾತು ಮಾಡುವಂತಹ ಒಂದು ಸಂದರ್ಭಗಳು ಬಂದಾಗ, ಮತ್ತು ಸಂಬಂಧಗಳನ್ನು ಅವರು
ಪ್ರತಿಷ್ಠಾಪಿಸಬೇಕು ಅಥವಾ ಒಪ್ಪಿಸಬೇಕು ಎಂಬುವಂಥ ಸಂದರ್ಭಗಳು ಬಂದಾಗ ಈ ಒಂದು DNA ಟೆಸ್ಟನ್ನು ಕೇಳಬಹುದಾಗಿದೆ. ಈ DNA ಟೆಸ್ಟನ್ನು ಯಾರು ಎಲ್ಲಿ ಹೇಗೆ ಬೇಕಾದರೂ ಮಾಡಿಬಿಡ್ಬೋದಾ? ಖಂಡಿತ ಇಲ್ಲ. ನೋಡಿ, ಆರ್ಟಿಕಲ್ 21 ಹೇಳುತ್ತೆ ಕ್ಲಿಯರ್ ಆಗಿ, ಈ ಒಂದು DNA ಟೆಸ್ಟ್ ಬಂದು ಒಬ್ಬ ವ್ಯಕ್ತಿಯ ಒಂದು ವೈಯಕ್ತಿಕವಾದಂತಹ ಗೌಪ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿದೆ. ಅಂದರೆ ರೈಟ್ ಟು ಹ್ಯಾವ್ ಪ್ರೈವಸಿಗೆ ಸಂಬಂಧಪಟ್ಟಂಥ, ಅಂದರೆ ಖಾಸಗಿತನದ ಹಕ್ಕು, ಈ ಅಂಡರಲ್ಲಿ ಈ ಒಂದು ಪರೀಕ್ಷೆಗಳು ಬರ್ತವೆ. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ಅವರಿಗೆ ಇಚ್ಛೆಗೆ ವಿರುದ್ಧವಾಗಿ ನೀವು ಅವರಿಗೆ ಬಲವಂತವಾಗಿ ಬಲಾತ್ಕಾರಪೂರಿತವಾಗಿ ನೀವು ಒಬ್ಬ ವ್ಯಕ್ತಿಯ DNA ಟೆಸ್ಟನ್ನು ಮಾಡಿಸಲಿಕ್ಕೆ ಖಂಡಿತ ಕಾನೂನಿನಲ್ಲಿ ಅವಕಾಶ ಇಲ್ಲವೇ ಇಲ್ಲ. ಆದರೆ ನಾವು ಸಾಕ್ಷಿಗಳನ್ನು ರುಜುವಾತುಪಡಿಸೋದು ಹೇಗೆ ಅಂತ ಹೇಳಿದಾಗ, ನೀವು ನ್ಯಾಯಾಲಯಗಳಲ್ಲಿ ಮೊರೆ ಹೋಗಿ ಕೋರ್ಟಿನ ಪರ್ಮಿಷನ್ನ ತೆಗೆದುಕೊಂಡು ಕೋರ್ಟಿನ ಸಮ್ಮುಖದಲ್ಲಿ, ಅಂದರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅಥವಾ ನ್ಯಾಯಾಧೀಶರು ನೇಮಿಸಿದಂತಹ ವ್ಯಕ್ತಿಗಳ, ಅಂದರೆ ಕೋರ್ಟ್ ಕಮಿಷನರ್ ಅಂತ ನಾವೇನು ಕರಿತೇವೆ, ಅವರ ಸಮ್ಮುಖದಲ್ಲಿ ಈ ಒಂದು ಎರಡೂ ಪಕ್ಷಗಾರರು ಪ್ರೆಸೆನ್ಸ್ ಇದ್ದು ಅಲ್ಲಿ ಅವರ ರಕ್ತವನ್ನು, ಕೂದಲನ್ನು, ಸಲೈವಾ ಅಂದರೆ ಜೊಲ್ಲು, ದ್ರವ್ಯ ಪದಾರ್ಥಗಳನ್ನು ಕೊಡುವುದರ ಮುಖಾಂತರ ಕೋರ್ಟ್ ಪರ್ಮಿಟ್ ಮಾಡಿರ್ತಕ್ಕಂತಹ ಆಥರೈಸ್ಡ್ ಡಾಕ್ಟರ್ಸ್ಗಳು ಅದನ್ನು ಟೆಸ್ಟ್ ಮಾಡಿ, ಎಕ್ಸಾಮಿನ್ ಮಾಡಿ FSLಗೆ ಕಳಿಸಿ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳನ್ನು ಮಾಡುವ ಮುಖಾಂತರ ಈ ಒಂದು ರಿಪೋರ್ಟನ್ನು ತೆಗೆದುಕೊಳ್ಳಬಹುದಾಗಿದೆ. ಈ ರಿಪೋರ್ಟನ್ನು ತೆಗೆದುಕೊಂಡು ನೀವು ನಿಮ್ಮ ಸಂಬಂಧಗಳನ್ನು ನೀವು ಪ್ರತಿಷ್ಠಾಪಿಸಬಹುದು, ನ್ಯಾಯಾಲಯಗಳಲ್ಲಿ ಸಂಬಂಧಗಳನ್ನು ನೀವು ನಿರೂಪಿಸಬಹುದಾಗಿದೆ ಹಾಗೂ ನಿಮ್ಮ ನ್ಯಾಯವನ್ನು ಪಡ್ಕೊಳ್ಳಬಹುದಾಗಿದೆ. ಆದ್ದರಿಂದ ಈ ಒಂದು DNA ಟೆಸ್ಟ್ ಎಂಬುದು ಒಂದು ಪಾಶುಪತಾಸ್ತ್ರ ಇದ್ದ ಹಾಗೆ. ಇದರಿಂದ ಎಷ್ಟೋ ಅಕ್ರಮ ಸಂಬಂಧಗಳು ನ್ಯಾಯಾಲಯದಲ್ಲಿ ರುಜುವಾತಾಗಿದೆ. ಈ ಒಂದು ರುಜುವಾತಾಗುವಂತಹ ಒಂದು ಭಯದ ವಾತಾವರಣದಲ್ಲಿ ಎಷ್ಟೋ ಜನರು ಕೇಸುಗಳನ್ನು ವಾಪಸ್ಸು ತೆಗೆದುಕೊಂಡು ರಾಜಿಗಳಾಗಿ ಹೊರಟೋಗಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇರ್ತೇವೆ. ಆದ್ದರಿಂದ ಈ ಒಂದು DNA ಟೆಸ್ಟು ನ್ಯಾಯಾಲಯದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಗ ಅಂತಲೂ ನಾನು ಹೇಳ್ಬೋದು. ಈ ವಿಚಾರ ನಿಮಗೇನಾದರೂ ಇಷ್ಟ ಆಗಿದ್ದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ, ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಇತರರಿಗೂ ಪಸರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.